ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಟ್ರೆಡಿಷನಲ್ ಕ್ರಿಸ್ಪಿ ಕರ್ಜಿಕಾಯಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ಹುರ್ಗಡ್ಲೆ, ಎಣ್ಣೆ, ಸಕ್ಕರೆ, ಏಲಕ್ಕಿ, ತೆಂಗಿನಕಾಯಿ ತುರಿ, ಮೈದಾ, ಚಿರೋಟಿ ರವೆ. ಮೊದಲಿಗೆ ನಾವು ಹುರ್ಗಡ್ಲೆನ ಮಿಕ್ಸರ್ನಲ್ಲಿ ಹಾಕಿ ಪೌಡರ್ ಮಾಡ್ಕೋಬೇಕು. ನಂತರ ತೆಂಗಿನಕಾಯಿ ತುರಿ, ಸಕ್ಕರೆ, ಏಲಕ್ಕಿನ ಹಾಕಿ ಹೀಗೆ ಒಂದು ಮಿಶ್ರಣ ರೆಡಿ ಮಾಡ್ಕೊಳ್ಳಿ. ಈ ಮಿಶ್ರಣ ನಾವು ಕರ್ಜಿಕಾಯಿ ಒಳಗೆ ಹಾಕುವಂತ ಪೂರ್ಣ. ಈಗ ನಾವು ಹಿಟ್ಟನ್ನ ರೆಡಿ ಮಾಡ್ಕೋತಾ ಇದ್ದೀವಿ. ಅಂದ್ರೆ ಔಟರ್ ಡಫ್, ಕರ್ಜಿಕಾಯಿಗೆ ಬೇಕಾಗಿರುವಂತಹ ಔಟರ್ ಡಫ್ನ ರೆಡಿ ಮಾಡ್ಕೋತಾ ಇದ್ದೀವಿ. ಮೊದಲಿಗೆ ನಾವು 2.5 ಕಪ್ ಅಷ್ಟು ಮೈದಾನ ತಗೊಂಡಿದ್ದೀವಿ. 1 ಕಪ್ ಅಷ್ಟು ಚಿರೋಟಿ ರವೆ, ಸ್ವಲ್ಪ ಉಪ್ಪು, ಇದನ್ನ ಸೇರಿಸ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾವು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಮಿಕ್ಸ್ ಮಾಡ್ಕೊಂಡ ನಂತರ ನೀರನ್ನು ಸೇರಿಸ್ಕೊತಾ ಇದ್ದೀವಿ. ಈಗ ನಾವು ಇಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸಮನೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಸಾಫ್ಟ್ ಆಗೋ ಚಾನ್ಸಸ್ ಇರುತ್ತೆ. ನಾವು ಇಲ್ಲಿ ಕರ್ಜಿಕಾಯಿಗೆ ಹಾರ್ಡಾಗಿ ಮಾಡ್ತಾ ಇರೋದ್ರಿಂದ ಕ್ರಿಸ್ಪಿ ಬರಬೇಕಲ್ವಾ, ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ಕಲಸಿಟ್ಕೋಬೇಕು ನಾವು. ಈಗ ಈ ತರ ನಾವು ಹಿಟ್ಟನ್ನ ಕಲಿಸ್ಕೋಬೇಕು. ಒಂದ್ಸಲ ನಾವು ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಾಲ್ ತರ ಮಾಡ್ಕೊಂಡಾದ್ಮೇಲೆ ನಾವು ಇದ್ರ ಮೇಲೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಸ್ಪ್ರೆಡ್ ಮಾಡಿ ಇಟ್ಕೋಬೇಕು ಹಿಟ್ಟಿನ ಮೇಲೆ. ಈ ಥರ ಒಂದು 15 ನಿಮಿಷ ನಾವು ರೆಸ್ಟ್ ಮಾಡೋಕ್ಕೆ ಇಟ್ಟಿರೋಣ. ಆವಾಗ ಕರ್ಜಿಕಾಯಿ ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ಆ ಹಿಟ್ಟನ್ನು ನಾವು ಒಂದು ಚಿಕ್ಕ ಬಾಲ್ ಮಾಡಿಕೊಂಡು ಈ ಥರ ನಾವು ಲಟ್ಟಿಸ್ಕೋಬೇಕು. ಇದನ್ನು ನೀವು ಒಂದು 10ರಿಂದ 15 ರೊಟ್ಟಿಗಳನ್ನ ಆಕಾರದಲ್ಲಿ ಮಾಡಿಟ್ಕೊಂಡು ಲಟ್ಟಿಸ್ಕೊಂಡು ಇಟ್ಕೊಳ್ಳಿ. ಈ ಥರ ನೀವು ಒಂದು 10ರಿಂದ 15 ಲಟ್ಸ್ಕೊಂಡು ಇಟ್ಕೊಂಡಾದ್ಮೇಲೆ ನಾನಿಲ್ಲಿ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಪ್ಲಾಸ್ಟಿಕ್ ಮೋಲ್ಡ್ ತೊಗೊಂಡಿದ್ದೀನಿ ಕರ್ಜಿಕಾಯಿ ಮಾಡೋದಕ್ಕೆ. ಸೊ ಈ ಥರ ನೀವು ಮಾಡಿಕೊಂಡ್ರೆ ಸ್ವಲ್ಪ ಬೇಗನೆ ಆಗುತ್ತೆ. ಇವಾಗ ನಾವು ಲಟ್ಸ್ಕೊಂಡು ಇಟ್ಕೊಂಡಿರುವಂತಹ ಮೈದಾ ಹಿಟ್ಟಿನ ರೊಟ್ಟಿನ ಇದ್ರ ಮೇಲೆ ಹಾಕ್ಕೊಳ್ತೀನಿ. ಈಗ ನಾವು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಪೂರ್ಣನ ಈ ಸೆಂಟರಲ್ಲಿ ಹಾಕ್ಕೊಂಡು ಒಂದು 2 ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು. ಇವಾಗ ನಾವು ಜಂಟ್ಲಾಗಿ ಅದನ್ನ ಪ್ರೆಸ್ ಮಾಡ್ಕೋಬೇಕು. ಈ ಎಡ್ಜಸ್ ಎಕ್ಸ್ಟ್ರಾ ಇದೆಯಲ್ಲ ಅದನ್ನ ನಾವು ರಿಮೂವ್ ಮಾಡ್ಕೊಳ್ಳೋಣ. ಈ ಥರ ಓಪನ್ ಮಾಡಿಬಿಟ್ಟು ನಾವು ಕರ್ಜಿಕಾಯಿನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನ ಈ ಥರ ಒಂದು 10ರಿಂದ 15 ಮಾಡ್ಕೊಳ್ಳೋಣ. ಇದೇ ಪ್ರಾಸೆಸ್ನ ನೀವು ರಿಪೀಟ್ ಮಾಡ್ಕೊಳ್ಳಿ. ಇದರಲ್ಲಿ ನೀವು ಪೂರ್ಣನ ಜಾಸ್ತಿ ತುಂಬ್ಸಕ್ಕೆ ಹೋಗ್ಬೇಡಿ. 2 ಸ್ಪೂನ್ ಸಾಕು. ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಅಂದರೆ ನೀವು ಇವಾಗ ಪ್ರೆಸ್ ಮಾಡಿರ್ತೀರಾ, ಅದು ಜಾಸ್ತಿ ಆದಾಗ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ನೀವು ಹುಷಾರಾಗಿ ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಇಡಬೇಕು. ಜಾಸ್ತಿ ಪೂರ್ಣನೂ ಹಾಕಕ್ಕೆ ಹೋಗಬಾರ್ದು. ಈ ಥರ ನೀವು ಎಡ್ಜಸ್ಸಲ್ಲಿರುವಂತಹ ಎಕ್ಸ್ಟ್ರಾ ಹಿಟ್ಟನ್ನು ರಿಮೂವ್ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ನಾನು ಎಲ್ಲನೂ ರೊಟ್ಟಿ ಆಕಾರದಲ್ಲಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಫುಲ್ ಮಾಡ್ಕೋತಾ ಇದ್ದೀನಿ. ನೀವು ಮೊದಲು ಈ ಥರ ಪ್ರಾಸೆಸ್ನ ಮಾಡಿ ರೆಡಿ ಮಾಡ್ಕೊಂಡ್ಬಿಟ್ರೆ ಒಂದೇ ಸಲ ನೀವು ಆಯಿಲಲ್ಲಿ ಹಾಕಿ ಫ್ರೈ ಮಾಡ್ಕೋಬೋದು. ದೀಪಾವಳಿ ಟೈಮಲ್ಲಿ ಅದರ ಹಬ್ಬದ ಟೈಮಲ್ಲಿ ಇದನ್ನ ನೀವು ಮಾಡ್ಕೊಳ್ತೀರಾ ಅಂದಾಗ ಒಂದೇ ಸಲ
ಕೂತ್ಕೊಂಡು ಎಲ್ಲ ಪ್ರೆಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗನೆ ಆಯಿಲಲ್ಲಿ ಫ್ರೈ ಮಾಡಿ ನೀವು ತೆಗೆದಿಟ್ಕೋಬೋದು. ಇದು ತುಂಬ ಚಿಕ್ಕ ಮಕ್ಕಳಿಗೆ ಇಷ್ಟ ಆಗುವಂಥ ರೆಸಿಪಿ. ಇದನ್ನ ನೀವು ಮನೆಯಲ್ಲೇ ಮಾಡಿ ಟ್ರೈ ಮಾಡಿ. ನಿಮಗೆ ವಿಡಿಯೋ ತುಂಬ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇವಾಗ ನಾನು ಈ ಥರ ರೆಡಿ ಮಾಡಿಕೊಂಡು ಅರೇಂಜ್ ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ಇದನ್ನು ನಾವು ಡೀಪ್ ಫ್ರೈ ಮಾಡೋಣ. ಫಸ್ಟು ನೀವು ಕಡಾಯಿನಲ್ಲಿ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಹೀಟ್ ಮಾಡ್ಕೊಳ್ಳಿ. ನಂತರ ನಾವು ಮಾಡಿಟ್ಟಿರುವಂತಹ ಕರ್ಜೂರಕಾಯಿನ ಅದರಲ್ಲಿ 1 by 1 ಆಗಿ ಡ್ರಾಪ್ ಮಾಡಿ. ಇದನ್ನು ನೀವು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು, ಆಗ ಕ್ರಿಸ್ಪಿನೆಸ್ ಬರುತ್ತೆ. ಸೊ ನೀವು ಇನ್ ಕೇಸ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಅದು ಡಾರ್ಕ್ ಬ್ರೌನ್ ಆಗುತ್ತೆ, ಟೇಸ್ಟ್ ಚೇಂಜ್ ಆಗೋಗುತ್ತೆ. ಸೊ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದಾಗ ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ. ಈಗ ನಾವು ಇದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಂಡಿದ್ದೀವಿ. ಈಗ ಇನ್ನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈ ಕಲರ್ ಬಂದಾಗ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಸೊ ಕರ್ಜೂರಕಾಯಿ ಫೈನಲಿ ರೆಡಿಯಾಗಿದೆ. ಇದನ್ನು ನೀವು ಖಂಡಿತ ಮನೇಲಿ ಟ್ರೈ ಮಾಡಿ. ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟವಾಗುವಂಥ ರೆಸಿಪಿ, ಮತ್ತು ಹಬ್ಬ ದಿನಗಳಲ್ಲಿ ನಾವು ಮಾಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದ.